ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಪಾರ್ಟ್ 1ನಲ್ಲಿ ಇವತ್ತು ನಾವು ಪೂಂಡಿಗೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ಪಲ್ಲೇ ತುಂಬ ಬೇಜಾರಾಗಿದ್ದು ಏನು ಅಂತಂದರೆ ಬಿಸಿಲು, ತಮಿಳ್ನಾಡು ಬಿಸಿಲು. ಬೆಂಗಳೂರು ಬಾರ್ಡ್ರಿಂದ ತಮಿಳ್ನಾಡು ಬಾರ್ಡ್ರಿಗೆ ಕಾಲು ಇಟ್ಟಿದ ತಕ್ಷಣವೇ ಎಷ್ಟು ಬಿಸಿಲು ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲು ಬಂದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಅಂತಂದರೆ ಗಾಳಿನೇ ಇಲ್ಲ, ಒಂಚೂರು ಗಾಳಿ ಇಲ್ಲ. ಬಸ್ಸಲ್ಲಿ ಹೋಗ್ತಿದ್ರು ಗಾಳಿ ಇಲ್ಲ. ನನ್ನ ಮಗ ಬೇರೆ ಸಖತ್ ಕಿರಿಕಿರಿ ಮಾಡ್ತಾ ಇದ್ದ. ಹಾಗೆಯೇ ಇಲ್ಲಿ ಮೋನಿಕಾ ಸಾಂಗ್ ಹಾಕ್ತಾಯಿದ್ರು. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಅಣ್ಣವರೆಲ್ಲ. ಏನು ಗೊತ್ತಾ, ಕಾಪಿ ರೈಟ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟೆ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಇಲ್ಲಾಂದರೆ ಚೆನ್ನಾಗಿದ್ದಿರೋದು. ಹೋಗಬೇಕಾದ್ರೆ ತುಂಬ ಎಂಜಾಯ್ ಕೂಡ ಮಾಡ್ಕೊಂಡು ಹೋದ್ವಿ. ಹಾಗೆ ಸ್ವಲ್ಪ ಮಧ್ಯದಲ್ಲಿ ಮಿಡ್ ಸ್ನ್ಯಾಕ್ಸ್ ಅಂತ ಅದು ಇದು ಜೋಳ ಚಿಪ್ಸು ಎಲ್ಲ ತೊಗೊಂಡೋಗಿದ್ವಿ. ಬೆಳಿಗ್ಗೆ ನಾವು ಇಲ್ಲಿಂದ ಬಿಟ್ಟಿದ್ದು ಬಂದು 6 ಗಂಟೆಗೆ, ಮೈಸೂರಿಂದ ಬಿಟ್ಟಿದ್ದು 6 ಗಂಟೆಗೆ. ಸೊ ರೀಚ್ ಆಗ್ತಾನೆ ಏನಾಯಿತು, ಬೆಟ್ಟ ಹತ್ತಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. 25 ಡೇಸ್ ಮುಂಚೆ ಲಾರಿ ಏನೋ ಪಲ್ಟಿ ಹೊಡೆದ್ಬಿಟ್ಟಿದೆ ಬೆಟ್ಟದಿಂದ. ಸೊ ಅಲ್ಲಿದೆ ನೋಡಿ ಲಾರಿ, ಅಲ್ಲಿದೆ. ಅದನ್ನು ತೆಗಿಯೋಕ್ಕೆ ಟ್ರಾಫಿಕ್ 1 ಅವರ್ ಮೇಲೆ ಟ್ರಾಫಿಕ್ ಮಾಡಿಬಿಟ್ಟಿದ್ರು. ಏನೋ ಡ್ರೈವರ್ ತಪ್ಪಿಸ್ಕೊಂಡ್ರಂತೆ ಮರದ ಮೇಲೆ ಎಕ್ಕಿ, ಗಾಡ್ ಗ್ರೇಸು. ಅದು ಲಾರಿ ಮಾತ್ರ ಪಲ್ಟಿ ಹೊಡೆದಿದೆ. ಟೆಂಪೋ ಆಲೋ ಬ್ಲಾಕ್ದು ಸಮಥಿಂಗ್, ನಂಗೆ ಗೊತ್ತಿಲ್ಲ ಪ್ರಾಪರಾಗಿ. ನಾನು ನಮ್ಮ ಅಕ್ಕನೂ ಮೈಸೂರಿಂದನೂ ರೀಲ್ಸ್ ಮಾಡೋಣ, ಯಾವುದಾದ್ರೂ ನೇಚರ್ಗಳು ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ, ವಾಟರ್ ಫಾಲ್ಸು ಆ ಥರ ಏನಾದರೂ ಸಿಕ್ಕಿದ್ರೆ ರೀಲ್ಸ್ ಮಾಡೋಣ ಅಂತ ಬಂದರೆ ಎಲ್ಲೂ ಗಾಡಿ ನಿಲ್ಲಿಸೂ ಇಲ್ಲ. ಹಾಗೆಯೇ ನಾವು ಅಷ್ಟು ಬಿಸಿಲಲ್ಲಿ ನಮಗೆ ಮಾಡೋಕ್ಕೂ ಆಗಿಲ್ಲ, ನಾವು ಕೂಡ ರೆಡಿ ಆಗಿರಲಿಲ್ಲ. ಇವಾಗ ಟ್ರಾಫಿಕ್ ಕ್ಲಿಯರ್ ಆಯಿತು. ಬರ್ತಾ ಆ ಕಡೆಯಿಂದ ಗಾಡಿಗಳು ಬರ್ತಾ ಇದೆ. ಸರಿ ಆಯ್ತು ನೋಡಿ. ನನ್ನ ಮಗನಿಗೆ ಹೆಂಗೆ ಗೊತ್ತಾ, ಫ್ಯಾನ್ ಇದ್ರೇ ನಿದ್ದೆ ಮಾಡೋದು, ಅದೇ ಥರ ಗಾಳಿ ಇದ್ರೇ ಅವ್ನಿಗೆ ಹೊರಗಡೆ ಸುತ್ತಾಡೋಕ್ಕಾಗೋದು. ಯಾವಾಗಲೂ ಅಷ್ಟೇ, ಸೇತುಪಟ್ಟಿಗೆ ಹೋದ್ರೂ ಅಷ್ಟೇ ಅವನಿಗೆ ಅಂದರೆ ಬಿಸಿಲಿಂದನೇ ತುಂಬ ಕಿರಿಕಿರಿ ಅನಿಸುತ್ತೆ. ಅದರಿಂದ ಅವನಿಗೆ ಜ್ವರ ಎಲ್ಲ ಬಂದುಬಿಡ್ತಿತ್ತು ಒಂದೊಂದ್ಸಲಿ. ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ದೀವಿ, ಅಲ್ಲಿ ಬಸ್ ನಿಂತ ಇದೆ. ಹಂಗೆ ಇದು ಇಸ್ಕೊಬೇಕು, ಮೀನು ಇಸ್ಕೊಂಡು ಮೀನು ಸಾರು ಆ್ಯಂಡ್ ನಮ್ಮ ಬಬ್ಲು ಮೀನು ಸಾರು ಅನ್ನ ಮಾಡಿ ತಿನ್ಕೊಂಡು ಹೋಗೋದು. ಪುಂಡಿಗೆ ಹೋಗೋದಲ್ವಾ, ಎಷ್ಟು ಗಂಟೆ ಆದರೂ ಹೋಗಲೇಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಮುಕ್ಕೊಂಡು ಬೆಳಗ್ಗೆ ವೇಲಾಂಕಣಿಗೆ ಹೋಗ್ಬಿಡೋದು. ಅಲ್ಲಿಗೆ ಹೋಗಿ ಹರಕೆ ಮುಗಿಸಿ ರಿಟರ್ನ್. ನಮ್ಮಮ್ಮ ಮೀನು ಸಾರಿಗೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಸಾಸಿವೆ ಎಲ್ಲ ತೊಗೊಬರಕ್ಕೆ ಹೇಳಿ. ಗೈಸ್, ಈ ತಮಿಳ್ನಾಡಲ್ಲಿ ಎಷ್ಟು ಬಿಸಿಲು ಅಂದರೆ ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲು. ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ನಡೆಯೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಸ್ಟ್ಯಾನಿ ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಪಾಪ ಅವ್ರ ಕೈಯಲ್ಲೂ ಆಗ್ತಾಯಿಲ್ಲ. ಇವಾಗ ಅಲ್ಲಿ ಮೀನು ತೊಗೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾವು ಹೋಗಿ ಈ ಕರ್ಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಎಲ್ಲ ಬೇಕಾಗಿತ್ತು, ಅದನ್ನು ತೊಗೊಂಡು ಬಸ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ಬಸ್ ಹತ್ರ ಇದ್ದಾರೆ, ನಾವು ಮಾತ್ರ ಅಂಗಡಿಗೆ ಹೋಗಿದ್ವಿ. ಎಷ್ಟು ಬಿಸಿಲು ಗೊತ್ತಾ, ಮುಖಕ್ಕೆ ಹೊಡಿತೈತೆ, ಕಾಲು ಕೆಳಗಡೆ ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು. ನಾನಂತೂ ಕುರ್ತಿ ಚೇಂಜ್ ಮಾಡಿಬಿಟ್ಟು ಚರ್ಚಿಗೆ ಹೋಗೋ ಅಷ್ಟರಲ್ಲಿ ನಾನು ನೈಟ್ ಡ್ರೆಸ್ ಹಾಕೋಬೇಕು, ಇಲ್ಲಾಂದ್ರೆ ನನ್ನ ಕೈಲಾಗಲ್ಲ ಗೈಸ್. ಇಷ್ಟು ಇದಾಗೆ ನಡೆಯೋಕ್ಕಾಗಲ್ಲ. ತಂಗಿ ಪಾಪ ಬಿಸಿಲಿಗೆ ಹೆಂಗೆ ಆಗಿದ್ದಾಳೆ ನೋಡಿ ಗೈಸ್. ಹೋಯ್ತಾಳೆ ಜಾಕ್ಸನ್, ಹಾಯ್ ಸೊಲ್ರಾ. ನನ್ನ ಮೈದ ತಮಿಳ್ನಾಡವರು, ಅದಕ್ಕೆ ಅವರಿಗೆ ಸೆಟ್ ಆಗಿಬಿಡುತ್ತೆ. ಇವಳು ಬೆಂಗಳೂರಲ್ವಾ, ಅದಕ್ಕೆ ನಮ್ಮ ಮಾವಾಗಿ ಬೇರೆ ಕಾಲು ನೋವು ಬಂದರೆ ಹೋಗ್ತಾ ಒಂದು 5 o'clock ಮಧ್ಯಾಹ್ನ ಟೈಮಲ್ಲಿ ಮಳೆ ಬಂತು. ಸಖತ್ತು ಖುಷಿಯಾಗೋಯ್ತು. ಮಳೆ ಬೇರೆ ಬರ್ತಾ ಇದೆ, ಅಡುಗೆ ಬೇರೆ ಮಾಡಬೇಕು. ಆ ಟೈಮಲ್ಲಿ ಅಡುಗೆನೂ ಮಾಡ್ದಿರ ಕೊನೆಯಲ್ಲಿ ಏನಾಯಿತು ಅಂತ ನಾನು ಹೇಳ್ತೀನಿ. ಸೊ ಮಳೆನ ಎಂಜಾಯ್ ಮಾಡಿಕೊಂಡು, ನೇಚರ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ.
ಮಳೆ ಇದ್ದರೂ ಸೆಕೆ ಹೊಡೆಯುತ್ತೆ ಮತ್ತು ಬಿಸಿಲಿದ್ರೂ ಸೆಕೆ ಜಾಸ್ತಿನೇ. ಮಳೆ ಏನಾದರೂ ಜೋರಾಗಿ ಬರ್ತಾನೇ ಇದ್ದರೆ ಕಂಟಿನ್ಯೂಸ್ ಆಗಿ ಏನೋ ಸೆಕೆ ಅಂತ ಅನ್ಸೋದಿಲ್ಲ. ಬಟ್ ಬಿಟ್ಟು ಜೋರಾಗಿ ಬಂದುಬಿಟ್ಟು ನಿಲ್ಲಿಸ್ಬಿಟ್ರೆ ಸಖತ್ ಸೆಕೆ ಅನಿಸುತ್ತೆ. ಹಾಗೆಯೇ ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಅಣ್ಣವರೆಲ್ಲ ನಮ್ಮ ಅಕ್ಕ ನಮ್ಮ ಅಣ್ಣವರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ಸ್ ಎಲ್ಲ ಹಾಕಿದ್ರು. ಸಾಂಗ್ಸ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ನಾನು ಕೂಡ ಡ್ಯಾನ್ಸ್ ಎಲ್ಲ ಆಡಿದೆ. ನಾನು ಮೈಕಲ್ನ ಕರೆದೆ, ಬಟ್ ಅವ್ನು ಬಂದಿಲ್ಲ. ಯಾಕಂತಂದರೆ ಮಗುನ ಇಟ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ರೀಲ್ಸ್ಗಂತ ಹಾಕೋಕ್ಕೆ ಈ ಥರ ಶೂಟ್ ಮಾಡಿದೆ. ಇಲ್ಲಾಂದರೆ ನಾನು ನಾರ್ಮಲ್ ಯೂಟ್ಯೂಬ್ಗೆ ಅಂತಲೇ ಶೂಟ್ ಮಾಡ್ತಾಯಿದ್ದೆ. ಸೊ ಒಂದು ತಮಿಳ್ ಸಾಂಗ್ಸ್ಗೆಲ್ಲ ಡ್ಯಾನ್ಸಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಪೂಂಡಿಗೆ ಬಂದು ರೀಚ್ ಆಗೋಕ್ಕೆ ಒಂದು 9 ಇಲ್ಲ 10 ಇರ್ಬೋದು ಹತ್ತತ್ರ. ಆವಾಗ ಬಂದು ಪೂಂಡಿ ರೀಚ್ ಆದ್ವಿ. ಪೂಂಡಿಯಲ್ಲಿ ಏನಂತಂದರೆ ಅಡುಗೆ ಮಾಡಿ ತಿಂದ್ಬಿಡೋಣ ಅಂತ. ಬೇರೆ ಕಡೆ ಎಲ್ಲೂ ಮಾಡೋಕ್ಕೆ ಆಗೇ ಇಲ್ಲ. ಬಿಕಾಸ್ ಮಳೆ ಬರ್ತಾಯಿತ್ತು. ಎಲ್ಲಾದರೂ ನಿಲ್ಲಿಸಿದ್ರೆ ಜೋರಾಗಿ ಮಳೆ ಬರುತ್ತೆ. ಬೇರೆ ಕಡೆ ಎಲ್ಲಾದರೂ ನಿಲ್ಲಿಸಿದ್ರೆ ಮಳೆ ಬರೋವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಜೋರಾಗಿ ಬಂದುಬಿಡುತ್ತಾ, ಅದಕ್ಕೆ ನಾವೆಲ್ಲೂ ಮಾಡೋಕ್ಕಾಗಿಲ್ಲ. ಅಪ್ಪು ಗೈಸ್, ನಾವಿಲ್ಲಿ ಚರ್ಚ್ ಹತ್ರ ಕುತ್ಕೊಂಡಿದ್ದೀವಿ. ಅಲ್ಲಿ ಅಡುಗೆ ಮಾಡ್ತವ್ರೆ ನಮ್ಮ ಅಜ್ಜಿ. ಇವರು ನಮ್ಮ ಅಮ್ಮ ಅವ್ರ ಅಮ್ಮ, ಇವ್ರಿಗೆ ತಂಗಿ, ಇವರು ಇವಳು ನಮ್ಮ ಅಕ್ಕ. ಎನಿ ಟೈಮ್ ನಕ್ಕೊಂಡು ನಾನು ಕೇಳ ಅವಳವೆ ಇಂಕ್ರಾಲೆ ಪೂರ್ತಿ ಜೆಸಿ. ಹಾಯ್ ಗಾಯ್ಸ್, ಇವಳೇ ನಮ್ಮ ಅಕ್ಕ. ಮುತಿ ಫುಲ್ ಟ್ಯಾನ್ ಆಗಿದೆ. ನಮ್ಮ ಅಜ್ಜಿ ಹಿಂಗ್ ಮಲ್ಕೊಂಡಿರ್ತಾರೆ, ಯಾವಾಗ್ಲೂ ಬಂದ್ರೆ ಮಲ್ಕೊಂಡೇ ಇರೋದು. ಇವರು ನಮ್ಮ ನ್ಯಾನಮ್ಮ, ಯಾವಾಗ್ಲೂ ಬಂದು ಕೂತ್ಕೊಂಡಿರ್ತಾರೆ. ನೋಡ್ಕೊಳ್ರಿ, ವೆಟ್ಲೆ ಹಾಕೊಂಡು ಪಾಕ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಇವ್ರೊಬ್ರು ಮಗ ಕೇಡಿ ಇವರು ಇಲ್ಲಿದಾರಲ್ಲ. ಮಮ್ಮ ಹಾಯ್ ಸೊಲ್ಲೆ, ನಮ್ ಸೋದ್ರ ಮಾವ, ನನ್ನ ಹಸ್ಬೆಂಡ್. ಯಾರಿಗೆ? ನಿನಗ? ಅದರಿಂದನೇ ಅಲ್ಲೇ ಒಂದು ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಅಲ್ಲಿ ಒಂದು ಶೆಡ್ ಥರ ಇರುತ್ತೆ. ಅಲ್ಲಿ ಹರಕೆ ಎಲ್ಲ ತೀರಿಸ್ಬೋದು. ಅಲ್ಲಿ ಹರಕೆ ತೀರ್ಸೋಕ್ಕೆ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ ಹೊರಗಡೆಯಿಂದ ಬಂದವರು. ಸೊ ನಾವು ಅಲ್ಲೇ 9 ಅಡುಗೆ ಮಾಡಿ 10 ತಿಂದ್ವಿ. ನಮ್ಮ ಅತ್ತೆಯವರು ನಮ್ಮಮ್ಮ ಎಲ್ಲ ಸೇರಿಕೊಂಡು ಮೀನು ಸಾರು, ಮುದ್ದೆ, ಅನ್ನ ಆ ಥರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗೆ ನಮ್ಮ ಅತ್ತೆಯವರು ಮಾಡೋದು ತುಂಬ ಇಷ್ಟ. ಅವ್ರು ತಮಿಳ್ನಾಡವರಲ್ವ, ಅವ್ರು ತಮಿಳ್ನಾಡು ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬ ಇಷ್ಟ. ಅದೇನು ಅಕ್ಕಿನ ನಾ ಪೋಟ್ರ ಸತ್ತಿಮ್ಮ. ಇವ್ರು ನಮ್ಮ ಜಾನ್ಸನ್ ಅನ್ನ ಮಾಡ್ತಾ ಇದ್ದಾರೆ. ಅನ್ನ ಜೋಕ್ ಬನ್ನಿ. ನನ್ನ ಮಗನಿಗೆ ಏನಂತಂದರೆ, ಒಂದು ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಟ್ಬಿಡ್ಬೇಕು, ಇಲ್ಲ ಅಂತಂದರೆ ಈ ಥರ ಕೊಕ್ಕೊಮೆಲನ್ ಹಾಕಿ ಕೂರಿಸ್ಬೇಕು. ನಮ್ಗೆ ಅಲ್ಲಿ ಮ್ಯಾನೇಜ್ ಮಾಡೋಕ್ಕೆ ನಮ್ಗೆ ಏನು ಅಲ್ಲಿ ಏನು ಇಲ್ಲವೇ ಇಲ್ಲ. ಅದರಿಂದ ನಾನು ಫೋನ್ ಕೊಟ್ಟಿದ್ದೀನಿ. ಯಾರೂ ಏನೂ ಹೇಳಬೇಡಿ. ಫೋನ್ ಕೊಡೋದು, ಅದು ಸ್ಕ್ರೀನ್ ಟೈಮ್ ಕೊಡೋದು, ಅದು ಒಳ್ಳೆಯದಲ್ಲ. ಬಟ್ ಅವನು ನೋಡಿ, ಈ ಜೆಸಿಕಾ ಈ ಥರ ಮಣ್ಣಲ್ಲಿ ಆಟ ಆಡ್ತಾಳಲ್ಲ, ಜೆಸಿಕಾ ಆದರೂ ಗೊತ್ತಾಗತ್ತೆ ಗೆಸ್. ಬಟ್ ಅವನಿಗೆ ಗೊತ್ತಾಗೋದಿಲ್ಲ, ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಜೆಸಿಕಾಗೆ ಜಾಕ್ಸನ್ಗೆಲ್ಲ ಗೊತ್ತಿರುತ್ತೆ. ಇವನು ಏನಂತಂದರೆ ಸಡನ್ನಾಗಿ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಅದಕ್ಕೆ ಅದೇ ಪ್ರಾಬ್ಲಮಿಂದ ನಾನು ಅವನ್ನ ಎಲ್ಲೂ ಬಿಡೋದಿಲ್ಲ. ಏನಾದರೂ ಸಿಕ್ಕಿದ್ರೂ ಅಷ್ಟೇ ಚಕ್ಕಂತ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾನೆ. ಮನೆಯಲ್ಲೂ ಅಷ್ಟೇ ಈರುಳ್ಳಿ ತಿಂದ್ಬಿಡೋದು, ಈರುಳ್ಳಿ ಕಚ್ಚಿಬಿಡೋದು. ಹಲ್ಲು ಬರ್ತಾ ಇದೆಯಲ್ಲ, ಸೊ 4 ಹಲ್ಲು ಬಂದಿರೋದ್ರಿಂದ ಈರುಳ್ಳಿ ತಿಂದ್ಬಿಟ್ಟು ಅಳೋದು ಜೋರಾಗಿ. ಇವನು ಊಟ ಮಾಡ್ಸಾಯ್ತು. ಇವಾಗ ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿಗೆ ಮತ್ತು ನಮ್ಮ ಮಾವಾಗೆಲ್ಲ. ಇವನು ಊಟ ಮಾಡ್ಸಾಯ್ತಲ್ಲ, ಇವಾಗ ನಿದ್ದೆ ಮಾಡಿಸ್ಬೇಕು. ನಿದ್ದೆ ಮಾಡ್ತಾನ ಇಲ್ವಾ ಡೌಟು. ಸೊ ಸಖತ್ ಸೊಳ್ಳೆ ಇದೆ ನೋಡಿ ಹೆಂಗಿದೆ. ರೂಮ್ ತೊಗೊಂಡಿದ್ದೀವಿ, ಹೊರಗಡೆನೇ ನಿದ್ದೆ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನಂತಂದರೆ ಸೊಳ್ಳೆ ಕಾಟ ಜಾಸ್ತಿ, ಮಕ್ಕಳು ಮಲಗಲ್ಲ ಅಂತ ಹೇಳ್ಬಿಟ್ಟು 6 o'clockಗೆ ನಾಳೆ ಮಾಸ್ ಇದೆ. ಮಾಸ್ ಮುಗಿಸ್ಕೊಂಡು ಡೈರೆಕ್ಟು ವೆಳಂಗಣಿಗೆ ಹೋಗೋದು. ಇವಾಗ ನಾವು ಪೂಂಡಿಯಲ್ಲಿದ್ದೀವಿ. ಇಲ್ಲಿಂದ ವೆಳಂಗಣಿಗೆ 2.5 hours ಆಗುತ್ತೆ. ಸೊ ನಾನು ನಿದ್ದೆ ಮಾಡಿಸ್ಬಿಡ್ತೀನಿ. ನಿದ್ದೆ ಬಂದುಬಿಟ್ಟಿದೆ, ಅದಕ್ಕೆ ಅವ್ನು ಊಟ ಮಾಡ್ತಾ ಇರಲಿಲ್ಲ. ಸೊ ನೋಡೋಣ, ಮುದ್ದೆ ಆದಮೇಲೆ ಮುದ್ದೆ ಏನಾದ್ರು ಸ್ವಲ್ಪ ತಿಂದರೆ ಮುದ್ದೆನೂ ಕೊಡೋದು.
ಆ್ಯಕ್ಚುಲಿ ಏನು ಪ್ಲ್ಯಾನಿಂಗ್ ಅಂದರೆ ಹೊರಗಡೆನೇ ಮಲ್ಕೊಳ್ಳೋ ಥರ ಇತ್ತು ಅಲ್ಲಿ ವೆರಂಡಾದಲ್ಲಿ. ಬಟ್ ಮಕ್ಕಳೇ ಇರೋದ್ರಿಂದ ರೂಮ್ ಮಾಡಲೇಬೇಕಾಗಿತ್ತು. ಅಷ್ಟೂ ಸೊಳ್ಳೆ ಕಾಡ್ತಾ ಇತ್ತು, ಸಖತ್ತು ಸೊಳ್ಳೆ. ಆಮೇಲೆ ಹೊರಗಡೆ ತಿಂದ್ಬಿಟ್ಟು ರೂಮಲ್ಲಿ ಹೋಗಿ ಮಲ್ಕೊಂಡ್ವಿ. ರೂಮಿಂದ ರೆಡಿ ಆಗಿಬಿಟ್ಟು ಇದು ನೆಕ್ಸ್ಟ್ ಡೇ ಅಂದರೆ 26th 26ನೇ ತಾರೀಕು. ನಿನ್ನೆ ಎಲ್ಲ ನಿದ್ದೆನೇ ಮಾಡಿಲ್ಲ ಗೈಸ್, ನನಗೂ ನಿದ್ದೆ ಕೊಟ್ಟಿಲ್ಲ. ವಾಲೆ ಹಾಕೊಂಡೆ ಅನ್ಕೊಂಡೆ, ಅದ್ಯಾಕೋ ಮ್ಯಾಚ್ ಆಗ್ತಾ ಇಲ್ಲ. ನಾನು ಇವತ್ತು ಈ ಕುರ್ತಿ ಹಾಕೊಂಡಿದ್ದೀನಿ, ಸಿಂಪಲಾಗಿ ಒಂದು ಕುರ್ತಿ ಹಾಕೊಂಡಿದ್ದೀನಿ. ನೆನ್ನೆನೇ ಲೆಗ್ಗಿನ್ಸ್ ಹಾಕೊಂಡು ತಡೆಯೋಕ್ಕೆ ಆಗಿಲ್ಲ, ಅಷ್ಟು ಉರಿತಾ ಇತ್ತು. ಈ ತಮಿಳ್ನಾಡು ಬಿಸಿಲಲ್ಲಿ ಹೆಂಗೆಲ್ಲ ಇರ್ತಾರೋ ಗೊತ್ತಿಲ್ಲ ತಮಿಳ್ನಾಡವರು, ಬಟ್ ನಮಗೆ ಸೆಟ್ ಆಗಲ್ಲ. ಓಕೆ, ಒಳಗಡೆ ಹೋಗ್ತಾ ಇದ್ದೀವಿ, ಚರ್ಚ್ ಒಳಗಡೆ. ಆಲ್ಮೋಸ್ಟ್ 7 o'clock. ಅಲ್ಲಿಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಹಾಯ್ ಹೇಳು ಮಗನೆ. ಅದೊಂದು ಗೊತ್ತಾ ನಿಂಗೆ, ನೆನ್ನೆ ನೈಟೆಲ್ಲ ಹತ್ತಿದ್ದು. ತಲೆಗೆ ಸ್ನಾನ ಮಾಡಿದ್ರು, ಶಿಕೆ ಕಿತ್ಕೋಬೇಕು ನೋಡಿ. ಏನು ಲಾಸ್ಟ್ ಬರಲಿಲ್ಲ. ಇದು ಫಾದರ್ ಅವ್ರದ್ದು ಸಮಾಧಿ, ಲೂರ್ದಸ್ ಝೇವಿಯರ್ ಅಂದ್ಬಿಟ್ಟು ಅವ್ರದ್ದು ಸಮಾಧಿ ಕಟ್ಟಿದ್ರು. ಸೊ ಅದ್ರ ಹತ್ರ ನನ್ನ ಮಗನ್ನ ಮುಗಿಸ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ದೇವ್ರನ್ನೂ ಮುಕ್ಕೊಂಡು, ದೇವಮಾತೆ ಎಲ್ಲ ದೇವ್ರನ್ನೂ ಮುಕ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂದ ಬೆಳಂಗಣಿಗೆ ಎಲ್ಲ ಪ್ಯಾಕಿಂಗ್ ಮಾಡಿ ಹೊರಟ್ವಿ. ಬೆಳಗ್ಗೆನೇ ಸ್ನಾನ ಮಾಡಿದ್ವಲ್ಲ, ಬಟ್ಟೆ ಎಲ್ಲ ಒಣಗಿತ್ತು. ಸೊ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಬೆಳಂಗಣಿಗೆ ಹೊರಡಬೇಕಿತ್ತು. ಅದರಿಂದನೇ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗೈಸ್, ಇಲ್ಲಾಂದರೆ ಚೆನ್ನಾಗಿ ತೋರಿಸ್ತಾ ಇದೆ, ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಹೊರಗಡೆ ಬಿಡ್ತಾರೆ. ಒಳಗಡೆ ಈ ದೇವಮಾತೆ ಸ್ಟ್ಯಾಚ್ಯೂ ಏನಿದೆ ಇದನ್ನು ಬಿಡ್ತಾ ಇರಲಿಲ್ಲ. ಅಲ್ಲೂ ಬೈತಾಯಿದ್ರು, ವೀಡಿಯೋ ಮಾಡಬೇಡ, ವೀಡಿಯೋ ಅಲೋ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು. ಹಾಗೆಯೇ ಇದು ಒಂದು ಫ್ಲವರ್ಸು ಸಕ್ಕತ್ತಾಗಿತ್ತು, ಅದನ್ನೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ, ಚೆನ್ನಾಗಿತ್ತು. ನನಗೆ ಈ ಥರ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಇಷ್ಟ, ನೇಚರ್ನ ಶೂಟ್ ಮಾಡೋಕ್ಕೆ ಸಖತ್ ಇಷ್ಟ. ನೋಡಿ ಈ ರೆಡ್ ಕಲರ್ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಳಿಗ್ಗೆನೇ ಎದ್ದು ತಣ್ಣೀರಲ್ಲಿ ಬೇರೆ ಸ್ನಾನ ಮಾಡಿರೋದು, ನಂಗೆ ತಣ್ಣೀರೇ ಸೆಟ್ ಆಗಲ್ಲ. ಆದ್ರೂ ಸ್ನಾನ ಮಾಡಲೇಬೇಕು, ಯಾಕಂದ್ರೆ ಫುಲ್ಲು ಸೆಕೆ. ನೈಟಲ್ಲಿ ಕೂಡ ನಿದ್ದೆನೇ ಮಾಡಿಲ್ಲ. ಇವನು ಕೂಡ ಹೊಸ ಜಾಗ ಅಲ್ವಾ, ನಿದ್ದೆನೇ ಮಾಡಿಲ್ಲ. ನಂಗೆ ಹುಷಾರಿಲ್ಲ ಗೈಸ್, ಅದಕ್ಕೆ ಸ್ವಲ್ಪ ತಿಕ್ಕಿ ಮಾತಾಡ್ತಾ ಇದ್ದೀನಿ. ಹಾಗೆಯೇ ಸೀಸನೇ ಇಲ್ದಿರ ಮಾವಿನಕಾಯಿ ಗಿಳ್ಬಿಟ್ಟಿತ್ತು. ಎಷ್ಟು ಫುಲ್ಲು ಗಂಚಿತ್ತು, ಒಂದೊಂದು ಮಾವಿನಕಾಯಿನೂ ಅಷ್ಟು ದೊಡ್ಡದಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಫುಲ್ ವ್ಯೂ ಹೇಗಿದೆ ಚರ್ಚು ಅಂದರೆ ಸೇಮ್ ಬೆಳಂಗಣಿ ಥರನೇ ಇರುತ್ತೆ. ಬೆಳಂಗಣಿಯಿಂದ 2 hours ಅಷ್ಟೇ, 3 hours ಆಗುತ್ತೆ. 2 kilometers ಅಲ್ಲ, 2 hours ಆಗುತ್ತೆ. ಆ ಗವಿಗೆ ಹೋಗಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು. ನಮ್ಮಮ್ಮ ಅವರೆಲ್ಲ ನೋಡೋದಂತೆ, ಆ ಟೈಮಲ್ಲಿ ನೀನು ಕಿರಿಕಿರಿ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಇಡ್ಲಿ ಎಲ್ಲ ತಿನ್ನಿಸಿ ಮಲಗಿಸ್ಬಿಟ್ಟಿದ್ವಿ. ಇಲ್ಲೆಲ್ಲ ಫುಲ್ಲು ಮರಳು, ಯಾಕಂತಂದ್ರೆ ಪಕ್ಕದಲ್ಲೇ ಬೀಚಸ್ ಇರುತ್ತೆ, ನೀರುಗಳಿರುತ್ತೆ. ಏನು ಹೌದಾ? ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ಮಾತೆ ಮರಿಯಮ್ಮ ಅವ್ರದ್ದು, ಪುಂಡಿ ಮಾದ ಅವ್ರದ್ದು. ಇಲ್ಲೊಂದು ಸ್ಟ್ಯಾಚ್ಯೂ ಇದೆ, ಇದನ್ನು ಮುಕ್ಕೊಂಡು ಡೈರೆಕ್ಟ್ ರೂಮಿಗೆ ಹೋಗೋಣ. ಅವನು ಅಳ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಿರೋದೀಗ? ರೂಮ್ ಹತ್ರ ಹೋಗ್ತಾ ಇದ್ದೀನಿ. ನಡಿ. ಏನಾದರೂ ವೀಡಿಯೋದಲ್ಲಿ ಮಾತಾಡಬೇಕು, ಇಲ್ಲಾಂದರೆ ಫಾಲೋವರ್ಸು ಬೇರೆಯವರು ಏನು ಈ ಹುಡುಗಿನೇ ಮಾತಾಡ್ತದೆ ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಇರೋದೇ 100 ಸಬ್ಸ್ಕ್ರೈಬರ್ಸು. ಅಲ್ಲಿ ನೋಡಿ ನನ್ನ ತಂಗಿ ಕೂತಿದ್ದಾಳೆ. ನಮ್ಮಣ್ಣ ನೋಡಿ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತಾನೆ. ಪ್ಯಾಕಿಂಗ್ ಎಲ್ಲ ಮಾಡಿ ಹೊರಟ್ವಿ ಬೆಳಂಗಣಿಗೆ. ಸೊ ಬೆಳಂಗಣಿಯಲ್ಲಿ ಮೀಟ್ ಆಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಪಾರ್ಟ್ 3ಯಲ್ಲಿ ನೋಡೋಣ. ಬಾಯ್.